ನಮಸ್ಕಾರ ಸ್ನೇಹಿತರೆ. ಒಮ್ಮೆ ಯೋಚಿಸಿ ನೋಡಿ, ಒಬ್ಬ ಕ್ರಿಕೆಟಿಗ ಪಂದ್ಯಕ್ಕೆ ಹೋಗುವ ಮೊದಲು ಏನು ಮಾಡ್ತಾನೆ? ಒಬ್ಬ ಒಲಿಂಪಿಕ್ ಅಥ್ಲೀಟ್ ಸ್ಪರ್ಧೆಯ ಮೊದಲು ಏನು ಮಾಡ್ತಾನೆ? ಕೇವಲ ಅಭ್ಯಾಸ ಮಾತ್ರವಾ? ಖಂಡಿತವಾಗಿಯೂ ಇಲ್ಲ. ಅನೇಕ ವಿಶ್ವಮಟ್ಟದ ಕ್ರೀಡಾಪಟುಗಳು ತಮ್ಮ ಪ್ರದರ್ಶನವನ್ನ ಮೊದಲೇ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ತಾರೆ. ಅವರು ಚೆಂಡನ್ನ ಸರಿಯಾಗಿ ಹೊಡಿತಾ ಇರುವುದನ್ನ, ಅವರು ಗುರಿಯನ್ನ ತಲುಪ್ತಾ ಇರುವುದನ್ನ, ವಿಜಯವನ್ನ ಸಾಧಿಸ್ತಾ ಇರುವುದನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ತಾರೆ. ಇದನ್ನೇ ವಿಜುವಲೈಸೇಷನ್ ಅಂತ ಕರೀತಾರೆ. ಸೇವರ್ಸ್ ವಿಧಾನದಲ್ಲಿನ ಮೂರನೇ ಅಭ್ಯಾಸ ವಿ ಫಾರ್ ವಿಜುವಲೈಸೇಷನ್. ವಿಜುವಲೈಸೇಷನ್ ಅಂದ್ರೆ ಕೇವಲ ಕನಸು ಕಾಣುವುದಲ್ಲ, ನೀವು ಬಯಸುವ ಭವಿಷ್ಯವನ್ನ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ನೋಡುವಂತಹದ್ದು. ನೀವು ಸಾಧಿಸಲು ಬಯಸುವ ಗುರಿಯನ್ನ, ಆ ಗುರಿಯನ್ನ ಸಾಧಿಸಿದ ನಿಮ್ಮನ್ನ, ಆ ಯಶಸ್ಸಿನ ಅನುಭವವನ್ನ ಮನಸ್ಸಿನಲ್ಲಿ ಚಿತ್ರಿಸುವಂತಹದ್ದು. ಇದು ಯಾಕೆ ಕೆಲಸ ಮಾಡ್ತದೆ ಅಂದ್ರೆ ಇಲ್ಲಿ ಸ್ವಲ್ಪ ವಿಜ್ಞಾನ ಇದೆ. ನಮ್ಮ ಮೆದುಳಿನಲ್ಲಿ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಎಂಬ ಒಂದು ವ್ಯವಸ್ಥೆ ಇದೆ. ಇದು ಒಂದು ಫಿಲ್ಟರ್ನಂತೆ ಕೆಲಸ ಮಾಡ್ತದೆ. ಪ್ರತಿದಿನ ನಮ್ಮ ಸುತ್ತ ಸಾವಿರಾರು ಮಾಹಿತಿ ಇರ್ತದೆ, ಆದರೆ ಅವೆಲ್ಲವನ್ನು ಕೂಡ ಮೆದುಳು ಗಮನಿಸುವುದಿಲ್ಲ. ನಮಗೆ ಮುಖ್ಯವಾದ ವಿಷಯಗಳನ್ನ ಮಾತ್ರ ನಮ್ಮ ಮೆದುಳು ಆಯ್ಕೆ ಮಾಡ್ತದೆ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನೀವು ಹೊಸ ಕಾರನ್ನ ಖರೀದಿಸಲು ಯೋಚಿಸ್ತಿದ್ದೀರಿ ಅಂದ್ಕೊಳ್ಳಿ. ಒಮ್ಮೆ ಆ ಕಾರಿನ ಬಗ್ಗೆ ಆಸಕ್ತಿ ಬಂದ ನಂತರ ರಸ್ತೆಯಲ್ಲಿ ಎಲ್ಲ ಕಡೆ ಅದೇ ಕಾರು ಕಾಣಲಿಕ್ಕೆ ಆರಂಭ ಆಗ್ತದೆ. ಕಾರುಗಳು ಹೊಸದಾಗಿ ಬಂದಿಲ್ಲ, ಆದರೆ ನಿಮ್ಮ ಗಮನ ಬದಲಾಗಿದೆ. ನಿಮ್ಮ ಮೆದುಳು ಆ ಮಾಹಿತಿಯನ್ನ ನಿಮಗೆ ತೋರಿಸಲು ಆರಂಭಿಸಿದೆ. ವಿಜುವಲೈಸೇಷನ್ ಕೂಡ ಇದೇ ರೀತಿ ಕೆಲಸ ಮಾಡ್ತದೆ. ನೀವು ನಿಮ್ಮ ಗುರಿಗಳನ್ನ ಪದೇ ಪದೇ ಮನಸ್ಸಿನಲ್ಲಿ ನೋಡಿದಾಗ ನಿಮ್ಮ ಮೆದುಳು ಹೇಳ್ತದೆ, ಇದು ನನಗೆ ಮುಖ್ಯ ಅಂತ. ನಂತರ ಆ ಗುರಿಗೆ ಸಂಬಂಧಿಸಿದಂತ ಅವಕಾಶಗಳು, ಆ ಗುರಿಗೆ ಸಂಬಂಧಿಸಿದಂತ ಮಾಹಿತಿಗಳು, ಆಲೋಚನೆಗಳು, ಕ್ರಮಗಳು ನಿಮ್ಮ ಗಮನಕ್ಕೆ ಹೆಚ್ಚು ಹೆಚ್ಚು ಬರಲಿಕ್ಕೆ ಆರಂಭಿಸ್ತವೆ. ಗಮನಿಸಿ, ವಿಜುವಲೈಸೇಷನ್ ನಿಮ್ಮ ಪರವಾಗಿ ಕೆಲಸ ಮಾಡುವುದಿಲ್ಲ, ಆದರೆ ಕೆಲಸ ಮಾಡಲು ನಿಮ್ಮ ಮನಸ್ಸನ್ನ ಸಿದ್ಧಗೊಳಿಸ್ತದೆ. ಇದು ಯಾವುದೇ ಜಾದೂ ಅಲ್ಲ, ಇದು ನಿಮ್ಮ ಗಮನವನ್ನ ಸರಿಯಾದ ದಿಕ್ಕಿನಲ್ಲಿ ಕೇಂದ್ರೀಕರಿಸುವಂತಹ ಒಂದು ಸಾಧನ. ಆದರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವಿದೆ. ವಿಜುವಲೈಸೇಷನ್ ಅಂದ್ರೆ ಕೇವಲ ಕನಸು ಕಾಣೋದಷ್ಟೇ ಅಲ್ಲ. ಉದಾಹರಣೆಗೆ, ನೀವು ಸೋಫಾದ ಮೇಲೆ ಕುತ್ಕೊಂಡು ಪ್ರತಿದಿನ ನಾನು IAS ಆಫೀಸರ್ ಆಗಿದ್ದೇನೆ, ನಾನು ಕೋಟಿ ರೂಪಾಯಿ ಸಂಪಾದಿಸಿದ್ದೇನೆ, ನಾನು ಯಶಸ್ವಿಯಾಗಿದ್ದೇನೆ ಅಂತ ಕೇವಲ ಚಿತ್ರಗಳನ್ನ ಮಾತ್ರ ನೋಡ್ತಾ ಇದ್ರೆ ಅದರಿಂದ ಮಾತ್ರ ಜೀವನ ಬದಲಾಗುವುದಿಲ್ಲ. ಅದು ವಿಜುವಲೈಸೇಷನ್ ಅಲ್ಲ, ಅದು ಹಗಲುಗನಸು ಅಂತಾರೆ. ವಿಜುವಲೈಸೇಷನ್ ಕೆಲಸ ಮಾಡೋದು ಯಾವಾಗ ಗೊತ್ತಾ? ನೀವು ಫಲಿತಾಂಶದ ಜೊತೆಗೆ ಪ್ರತಿಕ್ರಿಯೆಯನ್ನು ಕೂಡ ನೋಡಿದಾಗ. ಉದಾಹರಣೆಗೆ, IAS ಆಫೀಸರ್ ಆಗ್ಬೇಕಂದ್ರೆ ಕೇವಲ ಇಂಟರ್ವ್ಯೂ ಬೋರ್ಡ್ ಮುಂದೆ ಕುಳಿತಿರುವಂತಹ ನಿಮ್ಮನ್ನ ನೋಡಬೇಡಿ. ಬೆಳಿಗ್ಗೆ ಬೇಗ ಎದ್ದು ಓದ್ತಾ ಇರುವಂತಹ ನಿಮ್ಮನ್ನ ನೋಡಿ, ಮೊಬೈಲ್ ಬದಿಗಿಟ್ಟು ಗಮನದಿಂದ ಅಧ್ಯಯನ ಮಾಡ್ತಾ ಇರುವಂತಹ ನಿಮ್ಮನ್ನ ನೋಡಿ, ಕಷ್ಟದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಇರುವಂತಹ ನಿಮ್ಮನ್ನ ನೋಡಿ ಅಂದಾಗ ನಿಮ್ಮ ಮೆದುಳಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶ ಹೋಗ್ತದೆ, ಇದನ್ನು ಸಾಧಿಸಲು ನಾನು ಏನು ಮಾಡಬೇಕು ಅಂತ. ಇನ್ನೊಂದು ಉದಾಹರಣೆ, ನಿಮ್ಮ ಆರೋಗ್ಯಕರ ದೇಹವನ್ನ ಬಯಸ್ತಿದ್ದೀರಿ ಅಂದ್ಕೊಳ್ಳಿ. ನೀವು ಕೇವಲ 6 ಪ್ಯಾಕ್ ಇರುವಂತಹ ನಿಮ್ಮ ಫೋಟೋವನ್ನ ಮನಸ್ಸಿನಲ್ಲಿ ನೋಡುವುದರಿಂದ ಪ್ರಯೋಜನವಿಲ್ಲ. ಬದಲಿಗೆ ಬೆಳಿಗ್ಗೆ ವಾಕಿಂಗ್ ಮಾಡ್ತಾ ಇರುವಂತಹ ನಿಮ್ಮನ್ನ ನೋಡಿ, ವ್ಯಾಯಾಮ ಮಾಡ್ತಾ ಇರುವಂತಹ ನಿಮ್ಮನ್ನ ನೋಡಿ, ಆರೋಗ್ಯಕರ ಆಹಾರವನ್ನ ಆಯ್ಕೆ ಮಾಡ್ತಾ ಇರುವಂತಹ ನಿಮ್ಮನ್ನ ನೋಡ್ಕೊಳ್ಳಿ. ವಿಜುವಲೈಸೇಷನ್ನ ಉದ್ದೇಶ ಕೇವಲ ಗುರಿಯನ್ನ ನೋಡುವುದಲ್ಲ, ಆ ಗುರಿಯತ್ತ ನಿಮ್ಮನ್ನ ಕರೆದೊಯ್ಯುವ ವ್ಯಕ್ತಿಯಾಗಿರುವಂತಹ ನಿಮ್ಮನ್ನ ನೋಡುವಂತಹದ್ದು. ಕೇವಲ ಯಶಸ್ಸನ್ನ ಕಲ್ಪಿಸಿಕೊಳ್ಬೇಡಿ, ಯಶಸ್ಸಿಗೆ ಅಗತ್ಯವಾದಂತಹ ಅಭ್ಯಾಸಗಳನ್ನು ಕೂಡ ಕಲ್ಪಿಸಿಕೊಳ್ಳಿ. ಕೇವಲ ಫಲಿತಾಂಶವನ್ನ ನೋಡಬೇಡಿ, ಅದರ ಪ್ರಯಾಣವನ್ನ ಕೂಡ ನೋಡುವುದನ್ನ ಕಲಿಯಿರಿ. ಅಲ್ಲಿಯೇ ವಿಜುವಲೈಸೇಷನ್ ನಿಜವಾದ ಶಕ್ತಿ ಇರುವಂತಹದ್ದು. ಹಾಗಾದ್ರೆ ವಿಜುವಲೈಸೇಷನ್ ಅನ್ನ ಹೇಗೆ ಮಾಡಬೇಕು? ಬೆಳಿಗ್ಗೆ ಒಂದು 2ರಿಂದ 5 ನಿಮಿಷ ಸಾಕು. ಕಣ್ಣುಗಳನ್ನ ಮುಚ್ಚಿ ಆಳವಾಗಿ ಉಸಿರಾಡಿ, ನಂತರ ನಿಮ್ಮ ಗುರಿಯನ್ನ ಮನಸ್ಸಿನಲ್ಲಿ ನೋಡಿ. ನೀವು ಆತ್ಮವಿಶ್ವಾಸದಿಂದ ಮಾತನಾಡ್ತಾ ಇರುವುದನ್ನ ನೋಡಿ, ಆರೋಗ್ಯಕರ ಮತ್ತು ಉತ್ಸಾಹಭರಿತವಾದಂತಹ ಜೀವನವನ್ನ ನೋಡಿ, ನಿಮ್ಮ ಕನಸಿನ ಕೆಲಸದಲ್ಲಿ ಯಶಸ್ವಿಯಾಗಿರುವುದನ್ನ ನೋಡಿ, ನಿಮ್ಮ ಗುರಿಯನ್ನ ಸಾಧಿಸಿದ ಸಂತೋಷವನ್ನ ಅನುಭವಿಸಿ, ಸಾಧ್ಯವಾದಷ್ಟು ವಿವರವಾಗಿ ಕಲ್ಪಿಸಿಕೊಳ್ಳುವುದನ್ನು ಕಲಿಯಿರಿ. ವಿಜ್ಞಾನ ಹೇಳುವುದೇನೆಂದ್ರೆ, ನಾವು ಯಾವುದನ್ನಾದ್ರೂ ಭಾವನೆಯೊಂದಿಗೆ ಕಲ್ಪಿಸಿಕೊಂಡಾಗ ಅದು ನಮ್ಮ ಮೆದುಳಿನ ಮೇಲೆ ಹೆಚ್ಚೆಚ್ಚು ಪರಿಣಾಮವನ್ನ ಬೀರ್ತದೆ. ಆದ್ರಿಂದ ಕೇವಲ ಚಿತ್ರವನ್ನಲ್ಲ, ಭಾವನೆಯನ್ನು ಕೂಡ ಅನುಭವಿಸಿ. ನೆನಪಿಡಿ, ಪ್ರತಿಯೊಂದು ಕಟ್ಟಡವೂ ಕೂಡ ಮೊದಲು ಒಂದು ಕಲ್ಪನೆ ಆಗಿತ್ತು, ಪ್ರತಿಯೊಂದು ಆವಿಷ್ಕಾರವೂ ಕೂಡ ಮೊದಲು ಒಂದು ದೃಷ್ಟಿಯಾಗಿತ್ತು, ಪ್ರತಿಯೊಂದು ಯಶಸ್ಸು ಕೂಡ ಮೊದಲು ಒಂದು ಮಾನಸಿಕ ಚಿತ್ರಣವಾಗಿತ್ತು. ವಿಜುವಲೈಸೇಷನ್ ಅಂದ್ರೆ ನಿಮ್ಮ ಭವಿಷ್ಯವನ್ನ ಮೊದಲೇ ಮನಸ್ಸಿನಲ್ಲಿ ನೋಡುವಂತಹ ಕಲೆ. ಇಂದಿನಿಂದ ಪ್ರತಿದಿನ ಒಂದು 5 ನಿಮಿಷ ಮೀಸಲಿಡಿ. ನೀವು ಎಲ್ಲಿಗೆ ಹೋಗಬೇಕು ಎನ್ನುವುದನ್ನ ಸ್ಪಷ್ಟವಾಗಿ ನೋಡಿ. ಯಾಕಂದ್ರೆ ಮನಸ್ಸು ಸ್ಪಷ್ಟವಾಗಿ ನೋಡಬಲ್ಲುದನ್ನ
ದೇಹ ಸಾಧಿಸಲು ಹೆಚ್ಚು ಸಿದ್ಧವಾಗ್ತದೆ. ಮುಂದಿನ ವಿಡಿಯೋದಲ್ಲಿ ಸೇವರ್ಸ್ನ 4ನೇ ಅಭ್ಯಾಸ E4 ಎಕ್ಸರ್ಸೈಸ್ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.